ಯು ಆರ್ ಟಾಕಿಂಗ್ ಅಬೌಟ್ ನಾವು ಟೆಕ್ಸ್ಟ್ ಬುಕ್, ಕರೆಕ್ಟ್. ಈಗ ಬ್ರಿಟಿಷರು ಒಂದು ಏನು ಟೆಕ್ಸ್ಟ್ ಬುಕ್ ಮಾಡಿದ್ರು, ಅದನ್ನ ಚೇಂಜ್ ಮಾಡ್ದೇನೆ ನಾವು ಇನ್ನೂ ಅದರಲ್ಲೇ ಬಾಳ್ಕೊಂಡು ಹೋಗ್ತಾ ಇದ್ವಿ, ಅದನ್ನೇ ಓದ್ತಾ ಇದ್ವಿ. ಚೇಂಜ್ ಮಾಡಿದ್ರು ಅದೇ ಉದ್ದೇಶ ಅದೇನೆ. ಉದ್ದೇಶ ಏನು ನಾವ್ ಹೇಳಿದ್ ನೀವು ಅದೇನೆ. ಈಗ ಯುವರ್ ಆರ್ಗ್ಯುಮೆಂಟ್ ಇಸ್ ವೆರಿ ಸಿಂಪಲ್. ನಾವ್ ಯಾಕೆ ಚೇಂಜ್ ಮಾಡಬಾರ್ದು ಅದನ್ನ? ಅವರು ಏನ್ ಹಾಕೊಟ್ಟಿದ್ರು ಅದೇ ದಾರಿ ಮಾರ್ಗದಲ್ಲಿ ಹೋಗ್ತಾ ಇದ್ವಿ. ಬ್ರಿಟಿಷರ್ ಹಾಕೊಟ್ಟಿದ್ದ ದಾರಿ ಮಾರ್ಗದಲ್ಲಿ ಅವ್ರು ಚೇಂಜ್ ಮಾಡ್ಕೊಂಡಾರೆ, ಅವ್ರು ಚೇಂಜ್ ಮಾಡ್ಕೊಂಡಿದ್ದು, ಇನ್ನು ನಾವು ಚೇಂಜ್ ಆಗಿಲ್ಲ, ನಾವು ಇನ್ನು ಅವ್ರು ಹಾಕೊಟ್ಟಿದ್ದ ದಾರಿನಲ್ಲೇ ಇದೀವಿ ಅಂದ್ಬಿಟ್ಟು. ಅಕಾರ್ಡಿಂಗ್ ಟು ಯು, ಓಕೆ, ಟೆಕ್ಸ್ಟ್ ಬುಕ್ ಚೇಂಜ್ ಮಾಡ್ಬೇಕಂದ್ರೆ ವಾಟ್ ಆಲ್ ಇನ್ ದ ಟೆಕ್ಸ್ಟ್ ಬುಕ್? ಈಗ ನೋಡಿ, ನನ್ ಕೇಳಿದ್ರೆ ಟೆಕ್ಸ್ಟ್ ಬುಕ್ ಇರಬಾರ್ದು. ಓಕೆ, ಸಿಂಪಲ್ ಉದಾಹರಣೆ ಕೊಡ್ತೀನಿ, ಎಲ್ರಿಗೂ ಅರ್ಥ. ನೀವ್ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಬೇಡ, ಸ್ಟೂಡೆಂಟ್ ಗಳಿಗೆ ಟೆಕ್ಸ್ಟ್ ಬುಕ್ ಬೇಡ. ಎಕ್ಸ್ಪ್ಲೇನೇಷನ್ ಕೊಡಲ್ಲ, ಎಕ್ಸಾಂಪಲ್ ಕೊಡ್ತೀನಿ. ಓಕೆ, 2000 ವರ್ಷದಿಂದ ಬೆಂಗಳೂರಲ್ಲಿ ನೀರಿಲ್ಲದೆ ಇರೋ ಜಾಗ ಇತ್ತು. ಇಟ್ ವಾಸ್ ಕಾಲ್ಡ್ ಅ ಡ್ರೈ ಪ್ಲಾಟೋ. ಬೈ ಹೈಟ್ ಅಲ್ಲಿ ಇದೆ ಮತ್ತೆ ಸ್ಲೋಪಿಂಗ್ ಇದೆ. ಅದನ್ನ ನೀರು ನಿಲ್ಲಲ್ಲ. ನೀರು ತುಂಬಾ ಬರ್ತಾ ಇತ್ತು ಅಂದ್ರೆ ಮಳೆ. ವಿ ಗೆಟ್ ಆಲ್ಮೋಸ್ಟ್ 20 to 25 TMC of water. 20 to 25 TMC water is 21 TMC water is what we get from Kaveri as allotment. Exactly. ಅದಕ್ಕಿಂತ ಜಾಸ್ತಿ ಮಳೆ ಬರ್ತಾ ಇದೆ ಇಲ್ಲಿ. ಅವಾಗ ಡ್ರೈ ಪ್ಲಾಟೋ ಇತ್ತು. ಇಲ್ಲಿರೋ ಜನ ಏನ್ ಮಾಡಿದ್ರು, ಸ್ಥಳೀಯ ಜನರು, ಕಾಲುವೆಗಳಿತ್ತಲ್ಲ, ಅಂದ್ರೆ ಅದೊಂದು ಮೌಂಟೇನ್ ತರ ಇದೆ, ಎರಡ್ ಕಡೆನೂ ಹಿಂಗ್ ವ್ಯಾಲೀಸ್ ಹೋಗ್ತಾ ಇದೆ, ಚಾನಲ್ಸ್, ಅಂದ್ರೆ ವ್ಯಾಲಿ ಇದೆ. ಆ ವ್ಯಾಲಿ ಬಾಟಮ್ ಅಲ್ಲಿ ಯಾವಾಗ್ಲೂ ಕಾಲುವೆ ಇರುತ್ತೆ, ಯಾಕಂದ್ರೆ ಅದೇ ಗ್ರಾವಿಟಿಯಿಂದ ಲಾಸ್ಟ್ ಪಾಯಿಂಟ್ ಬರುತ್ತೆ. ಆ ಕಾಲುವೆಗಳಲ್ಲಿ ಅವರು ಮಣ್ಣಿಂದ ಇದು ಕಟ್ಟಕ್ ಶುರು ಮಾಡಿದ್ರು, ಒಂದು ಬಂಡೆ ಆಗ್ಬಿಟ್ರೆ ಅಲ್ಲಿ ನೀರು ನಿಂತ್ಕೊಳ್ಳೋದು. ದಟ್ ಇಸ್ ಹೌ ವಿ ಗಾಟ್ ದಿ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಆಫ್ ಲೇಕ್ಸ್. ಎಷ್ಟು 2000 ಕೆರೆಗಳನ್ನ ಮಾಡಿದ್ರು ಬೆಂಗಳೂರು ಸುತ್ತಮುತ್ತ. ಇದರಲ್ಲಿ 25 TMC ವಾಟರ್ ಇಟ್ಕೋಬಹುದು. ಅದರಿಂದ ಅಲ್ಲಿ ಸುತ್ತಮುತ್ತ ಮತ್ತೆ ಅವರು ಕಾಡುಗಳನ್ನು ಬೆಳೆಸಕ್ ಶುರು ಮಾಡಿದ್ರು. ಆವಾಗಿಂದ ಬ್ರಿಟಿಷರು ಬರುವವರೆಗೂ ಸ್ಕೂಲ್ ಇತ್ತ, ಟೆಕ್ಸ್ಟ್ ಬುಕ್ ಇತ್ತ. ಒಂದು ಕೆರೆ ಕಟ್ಟಬೇಕಂದ್ರೆ ನಿಮ್ಗೆ ಏನೇನು ಅರ್ಥ ಮಾಡ್ಕೋಬೇಕು? ಇಂಜಿನಿಯರಿಂಗ್ ಅರ್ಥ ಆಗ್ಬೇಕು. ಓಕೆ, ಈಗ ಕಟಕ್ ಮಾಡುವಾಗ ನಿಮ್ಗೆ ಒಂದು ಇಂಜಿನಿಯರ್ ಬೇಕು, ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು, ಹೈಡ್ರಾಲಜಿಸ್ಟ್ ಬೇಕು. ಆ ಕಾಲದಲ್ಲಿ ಯಾರಿದ್ರು? ಸೊ ಅದೇ ಹೇಳ್ತಾ ಇದ್ರು, ನೋಡಿ ಹಿಂಗ್ ಮಾಡೋಣ ಅಂತ ಇದ್ದೀನಿ ಅಂದ್ಬಿಟ್ಟು ಮಾಡ್ತಾ ಇದ್ರು. ಅವ್ರಿಗೆ ಎಷ್ಟು ನೀರು ಬೇಕು, ಅದನ್ನ ಶೇಖರಣೆ ಮಾಡೋದಕ್ಕೆ ಎಷ್ಟು ಪ್ಲೇಸ್ ಬೇಕು, ಎಷ್ಟು ಹೆಕ್ಟೇರ್ಸ್ ಬೇಕು, ಅದೊಂದು ಪಾರ್ಟ್ ಮಾಡ್ಕೊಂತ ಇದ್ರು. ಒಂದು ಪಾತೋಲ್ ತರ ಮಾಡ್ಕೊಂಡು ಬೇಸಿಕಲಿ ಅದನ್ನ ಲೇಕ್ ತರ ಕೆರೆ ಆಯ್ತದು. 2000 ಕೆರೆಗಳು ಮಾಡಿದ್ರು. ಕೆಲವೊಂದು ದೊಡ್ಡದು ಬೆಲಂದೂರು ಕೆರೆ ನೋಡಿ, KR ಪುರಂದಲ್ಲಿ ಒಂದಿದೆಯಲ್ಲ, ಯಲಮಲ್ಲಪ್ಪ ಶೆಟ್ಟಿ ಕೆರೆ, ಮತ್ತೆ ವರ್ತೂರ್ ಕೆರೆ, 300-500 acres ಇದೆ. ಇಷ್ಟಿಷ್ಟು ದೊಡ್ಡ ಕೆರೆಗಳನ್ನ ಕಟ್ಟಿದ್ದಾರೆ. ಇವತ್ತು ಒಂದು ಚಿಕ್ಕ ಕೆರೆ ಮಾಡಕ್ಕೆ ಒದ್ದಾಡ್ತಾರೆ. ಇರೋ ಕೆರೆನ ರಿಜುವಿನೇಟ್ ಮಾಡಕ್ಕಾಗಲ್ಲ. ದೇರ್ ಇಸ್ ನೋ ಪ್ಲೇಸ್. ಅಲ್ಲ, ಇರೋದನ್ನ ಮ್ಯಾನೇಜ್ ಮಾಡಬೇಕೇ ಹೊರತು ದೇರ್ ಇಸ್ ನೋ ಪ್ಲೇಸ್. ಮೋರ್ ಎವರ್ ದೇ ಆರ್ ಸಮ್ ಪೀಪಲ್ ಆರ್ ಕ್ಲೋಸಿಂಗ್ ದ ಕರೆಕ್ಟ್ ಲೇಕ್ಸ್. ಇಲ್ಲ, ಅದು ಬೇರೆ. ನಾನು ಹೇಳ್ತಾ ಇರೋದು, ಈಗ 210 ಕೆರೆಗಳು BBMP ಕಸ್ಟಡಿಯಲ್ಲಿದೆ. ಅದನ್ನ ರಿಜುವಿನೇಟ್ ಮಾಡಕ್ಕೆ ಅವರು DPR ಮಾಡಿ ಇಂಜಿನಿಯರಿಂಗ್ ಇಟ್ಕೊಂಡು ಅದು ಎಷ್ಟು ಒದ್ದಾಡ್ತಾರೆ ಅಂದ್ರೆ. ಸೊ what is this example telling you? 2000 years back till now, till British came, we didn't have schools, we didn't have engineers, we didn't have architects, we didn't have ಚೆನ್ನಾಗಿ ಮಾಡ್ತಾ ಇದ್ರು. ಈ ಸ್ಕೂಲ್ಗಳು ಬಂದ್ಮೇಲೆ, ಎಕ್ಸ್ಪರ್ಟ್ಸ್ ಬಂದ್ಮೇಲೆ, ಲಾಸ್ಟ್ 200 years ಅಲ್ಲಿ ಏನ್ ಮಾಡಿದೀವಿ? 2000 ಕೆರೆಗಳನ್ನ 400 ಮಾಡ್ಬಿಟ್ವಿ. ಓಕೆ, ಇರೋದು ಮೇಂಟೈನ್ ಮಾಡಕ್ಕಾಗ್ತಾ ಇಲ್ಲ. ಕರೆಕ್ಟ್. So you tell me, what is the value of this education? So, I'm not, and we are under the wrong assumption that ಅವಾಗ ಎಜುಕೇಶನ್ ಇರಲಿಲ್ಲ, ಸ್ಕೂಲ್ ಇರಲಿಲ್ಲ, ಎಜುಕೇಶನ್ ಇತ್ತು. ಎಜುಕೇಶನ್ ಎಲ್ಲ ಆಗ್ತಾ ಇತ್ತು, ಮಕ್ಕಳು ಅವರವ್ರ ಸೊಸೈಟಿಯಲ್ಲಿ ಬೆಳೀತಾ ಇದ್ರು, ದೊಡ್ಡವರ ಹತ್ರ ಕಲಿತಾ ಇದ್ರು, ಸುತ್ತ ನಮ್ಮ ಪರಿಸರದಲ್ಲಿ ಓಡಾಡ್ತಾ ಇದ್ರು, ಮಣ್ಣು ಕಲಿತಾ ಇದ್ರು, ಮರ ಹತ್ತಿ ಕಲಿತಾ ಇದ್ರು, ನೀರಲ್ಲಿ ಜಂಪ್ ಹೊಡೆದು ಕಲಿತಾ ಇದ್ರು. ಅವ್ರಿಗೆ ಎಲ್ಲರ ಬಗ್ಗೆ ವಿದ್ಯೆ ಬರ್ತಾ ಇತ್ತು. ಹೆಂಗೆ ಅದನ್ನ ನಾವು ಈಗ ಮಾಡರ್ನ್ ಎಜುಕೇಶನ್ ಫಿಲಾಸಫಿಯಲ್ಲಿ ಇಮರ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಂದರಲ್ಲಿ ಇಮ್ಮರ್ಸ್ ಆಗ್ಬಿಟ್ರೆ ಅದ್ರ ಬಗ್ಗೆ ಕಲಿತೀವಿ ನಾವು. ಸೊ ಅವಾಗ ನೋಡಿ ಕಲಿತಾ ಇದ್ರು, ಇವಾಗ ಓದಿ ಕಲಿತಾ ಇದ್ರು. ಇಲ್ಲ, ಅವಾಗ ಮಾಡಿ ಕಲಿತಾ ಇದ್ರು. ಅಲ್ಲ, ಅವಾಗ ನೋಡಿ ಮಾಡಿ ಕಲಿತಾ ಇವಾಗ ಜಸ್ಟ್ ಬುಕ್. ಇವಾಗ ಆ ಬುಕ್ ಅಲ್ಲಿ ಇರೋದೇನು, ಯಾವ್ದೋ ಅವ್ರ ಬಗ್ಗೆ ಏನೇನೋ ಇರುತ್ತೆ, ನಮ್ಗೆ ಇಂಟ್ರೆಸ್ಟ್ ಬರಲ್ಲ. ಇನ್ನೊಂದೇನು, ಸುಮ್ಮನೆ ಲೋಡ್ ಮಾಡ್ಬಿಡ್ತಾರೆ. ಒಂದ್ ದಿನದಲ್ಲಿ 5-10 ಪೀರಿಯಡ್ಸ್ ಇಟ್ಬಿಟ್ಟು, ಒಂದು 20 ಟೆಕ್ಸ್ಟ್ ಬುಕ್ ಇಟ್ಬಿಟ್ಟು, ಅದು ಎಲ್ರಿಗೂ ಎಲ್ಲ ಇದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ನಾವು ಇಂಟ್ರೆಸ್ಟ್ ಇಲ್ಲದೆ ಇರೋ ಬಗ್ಗೆ ಓದೋದು ತುಂಬಾ ಕಷ್ಟ. ಸೊ ಏನಾಗತ್ತೆ, ಆ ಸಿಸ್ಟಮ್ ಹೆಂಗಿದೆ ಅಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟೇ ಬರಲ್ಲ ಅಂತ ಒಂದು ಪದ್ಧತಿ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಆ 1000 ಮಕ್ಕಳಲ್ಲಿ ಒಂದು 5% ವಿಲ್ ಪರ್ಫಾರ್ಮ್ ವೆಲ್ ಅಂತ ಇಟ್ಕೊಂಡ್ಬಿಟ್ಟು ಎಲ್ಲರನ್ನೂ ಸ್ಟ್ರಗಲ್, ಎಲ್ಲರ ಮೇಲೆ ಹಿಂಸೆ. ಸೊ ಇಟ್ ಇಸ್ ವೆರಿ ಬ್ಯಾಡ್. ಹೇಟಿಂಗ್ ಎಜುಕೇಶನ್? No, I am saying it's wrong. And my example is simple. See,
ಆ ಸ್ಕೂಲ್ ಸಿಸ್ಟಮ್, ಐ ಆಮ್ ನಾಟ್ ಹೇಟಿಂಗ್ ಎಜುಕೇಶನ್, ಐ ಆಮ್ ಹೇಟಿಂಗ್ ದ ಸ್ಕೂಲ್ ಸಿಸ್ಟಮ್. ದ ಸ್ಕೂಲ್ ಸ್ಕೂಲ್ ಸಿಸ್ಟಮ್ ಅಲ್ಲ, ಕ್ಲಾಸ್ ರೂಮ್ ಸಿಸ್ಟಮ್. ನಾನೇನು ಹೇಳೋದು, ಮಕ್ಕಳು ಕ್ಲಾಸ್ ರೂಮಲ್ಲಿ ಲಾಕಪ್ ಆಗಿರಬಾರ್ದು. ಈಗ ನಾನು ಹೇಳ್ಕೊಡ್ತೀನಿ, ಯುರೋಪಲ್ಲಿ ಏನು ಮಾಡ್ತಾ ಇದ್ದಾರೆ, ಫಿನ್ಲ್ಯಾಂಡ್ ಇಸ್ ಸಪೋಸ್ ಟು ಬಿ ದ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಇನ್ ದ ವರ್ಲ್ಡ್. ಅಲ್ಲಿ ಹೋದರೆ ಕ್ಲಾಸ್ ರೂಮ್ ಇಲ್ಲ, ಟೀಚರ್ ಇಲ್ಲ, ಎಕ್ಸಾಮ್ ಇಲ್ಲ. ಗುಡ್. ಸೊ ವಾಟ್ ದೇವ್ ಡನ್, ದೇವ್ ಲರ್ನ್ಡ್. ಆ್ಯಂಡ್ ಫಿನ್ಲ್ಯಾಂಡ್ ಅದು ಪ್ರೈವೇಟ್ ಸ್ಕೂಲ್ ಏನಲ್ಲ, ಇಡೀ ಸ್ಟೇಟ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋದು ಅದು. ಸೊ ಗವರ್ಮೆಂಟು ಅವ್ರಿಗೆಲ್ಲ ಅರ್ಥ ಆಯ್ತು ಈಗೆಲ್ಲ ತಪ್ಪು. ಪೀಪಲ್ ಹ್ಯಾವ್ ಟು ಗ್ರೋ ಅಪ್ ಇನ್ ದೇರ್ ಎನ್ವೈರನ್ಮೆಂಟ್, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಓನ್ಲಿ ದೆನ್ ದೇ ವಿಲ್ ಬಿಕಮ್ ಸಿಟಿಸನ್ ಅಂತ. ಈಗ ಮಕ್ಕಳನ್ನ ಕ್ಲಾಸ್ ರೂಮಿಂದ ಆಚೆ ಬಿಟ್ಬಿಟ್ರೆ ಬೈ ದ ಟೈಮ್ ದೇ 10-15 years ದೇ ಲರ್ನ್ ಎವ್ರಿಥಿಂಗ್. ಪರಿಸರದಲ್ಲಿ ಏನು ತಪ್ಪಿದೆ, ಹೆಂಗೆ ಸರಿ ಮಾಡ್ಕೋಬೇಕು, ಗವರ್ಮೆಂಟ್ ಹೆಂಗೆ ನಡೆಯುತ್ತೆ, ಲೋಕಲ್ ಅಧಿಕಾರಿಗಳು ಯಾರು, ಇದೆಲ್ಲ ಅರ್ಥ ಆಗ್ಬಿಡುತ್ತೆ. ಈ ಕ್ಲಾಸ್ ರೂಮಲ್ಲಿ ಲಾಕ್ ಮಾಡಿಬಿಟ್ಟು ಒಂದು 20 ವರ್ಷ ಆದಮೇಲೆ ಎಲ್ಲ ಆಚೆ ಬಿಟ್ಟಾಗ ಅವ್ರಿಗೂ ಏನೂ ಬರಲ್ಲ. ನಿಮ್ಮ ಮನೆ ಮುಂದೆ ರಸ್ತೆ ಸರಿ ಮಾಡಿಸ್ಬೇಕಂದ್ರೆ ಗೊತ್ತಾಗಿರಲ್ಲ. ಆಮೇಲೆ ರಿಯಲ್ ಲೈಫ್ ಬಗ್ಗೆ ಕಲಿಬೇಕು ಅಂದರೆ ಅದಾದಮೇಲೆ, ಸ್ಕೂಲ್ ಕಾಲೇಜ್ ಆದಮೇಲೆ ಆಚೆ ಬಂದ್ಬಿಟ್ಟು ನಾವು ಕಲಿಯೋಕ್ಕೆ ಶುರು ಮಾಡ್ತೀವಿ. ಅದು ಕಲಿಯೋದ್ರಲ್ಲಿ ಒಂದು 10-20 ವರ್ಷ ಆಗ್ಬಿಡುತ್ತೆ. ಯಾಕಂದರೆ ನಾವು ಕೆಲಸ ಮಾಡಬೇಕು, ಮನೆಯಿಂದ ಮದುವೆ ಮಾಡಿಸ್ಬಿಡ್ತಾರೆ, ಮಕ್ಕಳನ್ನ ಸಾಕಬೇಕು, ಟೈಮ್ ಸಿಗಲ್ಲ. ಸೊ ದ ಬೆಸ್ಟ್ ಇಯರ್ಸ್ ಆಫ್ ಅವರ್ ಲೈಫ್ ಇಸ್ ವೇಸ್ಟೆಡ್. ಕೆಲವೊಂದು ಇಲ್ಲಿ ಈಗ ಏನು ಹೇಳ್ತಾರೆ, ಆಲ್ಟರ್ನೇಟ್ ಸ್ಕೂಲ್ಸ್ ಅಂತ ಇದೆ. ಕರೆಕ್ಟ್. ನೀವು ಅಲ್ಲಿ ಹೋಗಿ ನೋಡಿ, ಟೆಕ್ಸ್ಟ್ ಬುಕ್ ಇರಲ್ಲ, ಟೀಚರ್ಸ್ ಇರಲ್ಲ. ಆ ಮಕ್ಕಳು 10 ವರ್ಷದಲ್ಲೇ 25 ವರ್ಷ ಅವ್ರಿಗಿಂತ ಚೆನ್ನಾಗಿರ್ತಾರೆ. ಬುದ್ಧಿ ಬಂದಿರುತ್ತೆ, ಇಂಟೆಲಿಜೆನ್ಸ್ ಬಂದಿರುತ್ತೆ, ದೇ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಡೂಯಿಂಗ್ ಎವ್ರಿಥಿಂಗ್. ದಟ್ ಮೀನ್ಸ್ ನಮ್ಮದು they made us waste our life till 25 years sitting in classrooms. Okay. Second, we are not even as smart as a 10-year-old who would have without classroom. That means we'll waste another 10 years to get to where that fellow is at 10 years. ಇದೆಲ್ಲ ತಪ್ಪಲ್ವಾ? ಇದು ಜನರ ಮೇಲೆ ತಪ್ಪು ಇದು. Because of the classroom system, we are robbing everybody's life, at least 30 years of their life. Why they are doing it? Because this system is great to create slaves. ಇವರು ಹೇಳಿದ ಮಾತು ಕೇಳ್ಕೊಂಡ್ಬಿಡ್ತಾರೆ. ಬಿಕಾಸ್ ಅದನ್ನೇ ಟ್ರೈನ್ ಮಾಡಿರೋದು 10 ವರ್ಷ. ಟೀಚರು ಭಯ ಪಡಿಸ್ತಾರೆ, ಇದು ಮಾಡು ಮೇಡಮ್, ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದಿದ್ದು ಸನ್ ಇಸ್ ಗ್ರೀನ್ ಕಲರ್ ಬಟ್ ಔಟ್ ಸೈಡ್ ಇಸ್ ರೆಡ್. ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಅದು ಬರೀ, ಯು ಗೆಟ್ ಇಟ್? ಸೊ ದಿಸ್ ಇಸ್ ಇಂಡಾಕ್ಟ್ರಿನೇಷನ್ ಟು ಡೂ ಬ್ಲೈಂಡ್ಲಿ ವಾಟ್ ಎವರ್ ಅಫಿಷಿಯಲ್ಸ್ ಟೆಲ್ ಯು. So then when they come out, 90% population will blindly follow politicians, officials. Whoever it is. Whoever it is. Because that's what they trained. ಈ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವ್ರಿಗೆ. ಮೊದಲು ಬ್ರಿಟಿಷರ್ ಅದು ಮಾಡಿದ್ದು ಅವ್ರ ಮಾತು ಕೇಳಕ್ಕೆ. ಈಗ ನಾವು Unfortunately, we are also adapt that. ಅದೇ ಆಗ್ತಾ ಇದೆ. So that is why we are not getting citizens. Citizens ಅಂದ್ರೆ ಲಾಜಿಕ್ ಅಪ್ಲೈ ಮಾಡಿ, ಒಬ್ಸರ್ವೇಷನ್ ಅಪ್ಲೈ ಮಾಡಿ, ಕ್ವೆಶ್ಚನ್ ಮಾಡೋರು ಸಿಟಿಸನ್ಸು. So according to you, ಈಗ ನಿಮ್ಮ ಪ್ರಕಾರ ಈ ಸ್ಕೂಲ್ ಹೋಗೋದು ಮತ್ತೆ ಅಲ್ಲೊಂದು ಕ್ಲಾಸ್ ರೂಮಲ್ಲಿ ಕೂಡಾಕೊಂಡು ಮಕ್ಕಳನ್ನ ಇದು ಮಾಡೋದು ಅದನ್ನ ಬಿಟ್ಟರೆ, ನೀವು ಹೇಳ್ತಾ ಇದ್ರೆ ಈಗ ಕೆಲವೊಂದು ಕಡೆ ಓಪನ್ ಸ್ಕೂಲ್ ಅಂತ ಇದೆ. ಸೊ ಆ ಥರ ಎಜುಕೇಷನ್ ಇಸ್ ಬೆಟರ್ ಈಗಿನ ಒಂದು ಕಾಲಘಟ್ಟಕ್ಕೆ? ಈ ಯಾವ ಕಾಲಘಟ್ಟಕ್ಕೂ an education system which does not have a curriculum is the best. The system I am talking, like Finland is following now as a public thing, is self-paced, self-directed learning. ಅಂದರೆ ಮಕ್ಕಳಿಗೆ ತಾನಾಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಯಾವುದೋ ಒಂದು ವಿಷಯದಲ್ಲಿ, ಅವರು ಡೀಪಾಗಿ ಹೋಗಿ ಅದ್ರ ಮೇಲೆ ಎಕ್ಸ್ಪರ್ಟ್ ಆಗ್ತಾರೆ. ಈಗೇನಾಗ್ತದೆ, ಯಾವುದ್ರಲ್ಲೂ ಎಕ್ಸ್ಪರ್ಟೀಸ್ ಇಲ್ಲ. ಸುಮ್ಮನೆ ಒಂದು 20 ಇದನ್ನು ಕಲಿತಾ ಇರ್ತಾರೆ, ಸರ್ಟಿಫಿಕೇಟ್ ತೊಗೊಳ್ತಾರೆ, ಯಾವುದ್ರಲ್ಲೂ ಎಕ್ಸ್ಪರ್ಟೀಸ್ ಇರಲ್ಲ. ಯಾವುದಾದ್ರು ಒಂದು ಇಂಟ್ರೆಸ್ಟ್ ಇರೋ ರೀತಿ ಹೋಗ್ತಾನೆ ಇದ್ರೆ ಅದರಲ್ಲಿ ಎಕ್ಸ್ಪರ್ಟೀಸ್ ಬಂದ್ಬಿಡುತ್ತೆ. ದೇ ವಿಲ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್. ಓಕೆ, ಆ ಥರ. ದೆನ್ ಯು ಆರ್ ಟಾಕಿಂಗ್ ಅಬೌಟ್ ಟೆಕ್ಸ್ಟ್ ಬುಕ್. ಓಕೆ, ಇಫ್ ಈ ಚೇಂಜ್, ನಾವೇನಾದರೂ ಚೇಂಜ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ನ, ನಿಮ್ಮ ಪ್ರಕಾರ ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರಬೇಕು? ನಾನೆಲ್ಲ ಟೆಕ್ಸ್ಟ್ ಬುಕ್ ಇರಬಾರ್ದು ಅಂತ ಅಲ್ಲ. ಸಿ ಸಮಥಿಂಗ್ ವಿ ನೀಡ್ ಕರಿಕ್ಯುಲಮ್. ದೆನ್ ಹೌ? ಸಿ ಅದು ಇವತ್ತಿನ ಟೈಮಲ್ಲಿ ಇವಾಗ ಏನಾಗಿದೆ, ಗೂಗಲ್ ಹೊಡೆದ್ಬಿಟ್ರೆ ಯಾವುದು ಆನ್ಸರ್ ಸಿಗುತ್ತೆ, ಯಾವುದು ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ಟೆಕ್ಸ್ಟ್ ಬುಕ್ ಅವಶ್ಯಕತೆನೇ ಇಲ್ಲ. ಈಗ ಏನಾದರೂ ಒಂದು ಇಶ್ಯೂದಲ್ಲಿ ಇಂಟ್ರೆಸ್ಟ್ ತಗೊಂಡಾಗ ದೇರ್ ಆರ್ ಮಲ್ಟಿಪಲ್ ವೇಸ್ ಯು ಕ್ಯಾನ್ ರಿಸರ್ಚ್. ಎಕ್ಸಾಕ್ಟ್ಲಿ. Now the problem with the textbook is telling you this is it, you don't learn anything, don't research anything, don't think ಅಂತ. That is the barrier. ಅದಿರಬಾರ್ದು, ಟೆಕ್ಸ್ಟ್ ಬುಕ್ ಇರಬಾರ್ದು. ನಿಮ್ಗೆ ಯಾವುದಾದ್ರೂ ವಿಷಯದಲ್ಲಿ ಗೊತ್ತಾಗಬೇಕಾ, ಹೋಗಿ ರಿಸರ್ಚ್ ಮಾಡಿ. ಬೇಕಾದರೆ ಗ್ರೂಪಲ್ಲಿ ಕೂತ್ಕೊಂಡು ಯು ಡೂ ಕೊಲಾಬ್ರೇಟಿವ್ ವರ್ಕ್, ಯು ಗೋ ಟು ಪ್ಲೇಸಸ್ ಆ್ಯಂಡ್ ಲರ್ನ್ ಅಬೌಟ್ ಇಟ್, ಯು ಗೋ ಟು ದ ಇಂಟರ್ನೆಟ್ ಆ್ಯಂಡ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ಯು ವಾಂಟ್. ರಿಸರ್ಚ್ ಎನಿಬಡಿ ಕ್ಯಾನ್ ಡೂ. ಟೆಕ್ಸ್ಟ್ ಬುಕ್ ಏನು ವ್ಯಾಲ್ಯೂ ಇದೆ ಇವತ್ತು? ಟೆಕ್ಸ್ಟ್ ಬುಕ್ ವ್ಯಾಲ್ಯೂನೇ ಇಲ್ಲ. ಇನ್ಫ್ಯಾಕ್ಟ್ ಟೆಕ್ಸ್ಟ್ ಬುಕ್ ಲಿಮಿಟ್ಸ್ ಪೀಪಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.